ಹೆಣ್ಣನ್ನು ಕೂಡಿಕೊಂಡು ಉಪವನವನ್ನ ಪ್ರವೇಶ ಮಾಡಿ ನೀವು ಬೆಳೆಸಿದಂತಹ ಹಣ್ಣು ಹಂಬಲುಗಳನ್ನೆಲ್ಲ ಕೊಯ್ದು ತಿನ್ನೋದು ಮಾತ್ರ ಅಲ್ಲದೆ ಹಾಳು ಮಾಡಿದ್ದೆ. ಹಾಳು ಮಾಡಿದ ಮಾತ್ರ ಅಲ್ಲ, ಇವನಿಗೆ ಪಡಿತಿದ್ದೆ. ಯಾರು ನೀನು? ಎಲ್ಲಿ ಆ ಹುಡುಗಿ ಹುಡುಗಿ ಏನು ಸಂಬಂಧ ಮಾತ್ರ ಅಲ್ಲ, ನಾನು ಮಾತನಾಡ್ತಾ ಇದ್ರೆ ಮುಂದೆ ಹೋಗುವ ಎಂತ ಮಾಡ್ತಾ ಇದೆಯಲ್ಲ. ಆದರೂ ಬಿಟ್ಟಿದ್ದಾರೆ ಇವರೆಲ್ಲ ಕಂಡು ಯಾಕೆ ಹಸುವಿನ ಮಗುವನ್ನು ಜಲಯವ ಪರೀಕ್ಷೆ ಮಾಡು. ಒಂದು ಕೆನ್ನೆಯಲ್ಲಿ ಹಾಲು ಮತ್ತೊಂದು ಕೆನ್ನೆಯಲ್ಲಿ ರಕ್ತ ಅಲ್ಲದ ಒಂದು ಕೆನ್ನೆಯಲ್ಲಿ ಹಾಲು ಮತ್ತೊಂದು ಕೆನ್ನೆಯಲ್ಲಿ ಎಣ್ಣೆ. ಅದು ನಿನ್ನಂತ ಸೋತ ಗಮ್ಮ ವಾಸನೆ ಬರ್ತದೆ. ಹಾಲುಗಲ್ಲದ ಹಸುಳೆ ಹಾಕಿದ್ದಾನೆ. ಆದ್ದರಿಂದ ಸೈಲೆಂಟ್ ತಂದುಕೊಂಡಿದ್ದೇವೆ. ನನ್ನ ಮಾತಿಗೆ ಉತ್ತರವನ್ನು ಕೊಟ್ಟರ ಹಾಗೆ ಅದಲ್ಲದೆ ಹೋದ್ರೆ
ಸುಮ್ಮನೆ 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 ನಿನ್ನ ಆಗಮನವ ಬಲ್ಲೆ ನಿನ್ನ ಆಗಮನವ ಬಲ್ಲೆ 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 ನೀ ಹೋಗು 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 ನಿಮಗೆ ಗೊತ್ತಿಲ್ಲ ಇವ ಹಾರಿದ್ದಲ್ಲ ಓ ನಮ್ಮವ ಇದ್ದಾರಲ್ಲ ಅವರು ಹಾರಿಸಿದ್ರು ಯಾಕೆ ಕಾರಣ ಉಂಟು ನಾವು ಹೆಚ್ಚು ಆಯಾಸ ಆಗೋದು ಬೇಡ ಒಂದು ಬಡದು ಕೂಡ ಸತ್ತೋದು ಈಗಾಗಲೇ ಅರ್ಧ ಸತ್ತಿದ್ದಾರೆ ಹಾರಿ ಹಾರಿ ನೀವು ಹಾರನ್ನು ಮಾಡುವಾಗ ನಾನು ಎಷ್ಟೇ ಕೆಲಸ ಮಾಡಿದ್ದು ಆಯಾಸ ಎನ್ನುವುದಾಗುವುದಿಲ್ಲ ಹೌದಾ ಇನ್ನಷ್ಟು ನನ್ನ ಫಲೆಯನ್ನು ವೃತ್ತಿ ಆಗುತ್ತಾ ಉಂಟು ಹೌದಾ ಆದ್ರೆ ನಿನ್ನನ್ನು ಕಾಣುವಾಗ ಚೈತನ್ಯ ಹೇಗೆ ಕಾಣ್ತಾ ಇದ್ದೀಯ ಬಂದಿರುವಂತಹ ನೀನು ದೊಡ್ಡದಾಗಿರುವಂತಹ ಸ್ವರದಲ್ಲಿ ಕೂಗುತ್ತಾ ಇದ್ದೀಯ ಅಲ್ಲ ಕೂಗುವುದ ನಮ್ಮಲ್ಲಿ ಕೂಗುವುದು ಎಷ್ಟು ಜನ ಇದ್ರೆ ಅವರ ಸಾಲಿಗೆ ನೀವು ಸೇರಿಕೊಂಡಿದ್ದೀರಿ ನೀವು ಮಾಡಿದಂಥದ್ದು ಬಂದವರು ಸುಮ್ಮನೆ ನೀ ದೈತ್ಯ ಪಿಶಾಚ ದೈತ್ಯ ನೀನು ಆಕಾರದಲ್ಲಿ ಆ ದೈತ್ಯ ಇರಬಹುದು ಮುಖ ನೋಡಿದ್ರೆ ಯಾರು ಪಿಶಾಚಿ ಯಾರು ದೈತ್ಯ ನನ್ನ ಮುಂಭಾಗದಲ್ಲಿ ನಿನ್ನ ಆರ್ಭಟ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸುಮ್ಮನೆ ಕೂಗಿ ಕಾಲದಂತ ಮಾಡಬೇಡ ಕೈ ಕಾಲಿಗೆ ರೋಗವ ತರ್ಲಿಕ್ಕೆ ಅದಲ್ಲ ತಿನ್ನುವುದು ಒಂದೇ ಸಾರು ಹುಳಿ ಧರ್ಮ ಹೌದಲ್ವ ಅದೇ ಯೋಚನೆ ನಾಸಿಕ ಅಂತ ಹೇಳಿದ್ರೆ ಶ್ವಾನದ ನಾಸಿಕ
ನಾವು ಬಂದವರಲ್ಲ. ಈಗ ಬಂದ್ಕೊಂಡು ಈ ವರ್ಷ ಬಂದವರಲ್ಲ. ನೋಡು, ಇಷ್ಟೆಲ್ಲ ಮಾತನಾಡ್ತೀಯ ಅಂತಾದ್ರೆ ನೀರ ಮತ್ತು ಕೇಳು. ನೋಡ್ತಾದ್ರು ಸಮಯ ಸಾಧಕ ಯಾರು ಅದು ನೀವೇನು ಅರ್ಥ ಮಾಡಿಕೊಂಡಿದ್ದೇನೆ. ಎಂತ ಮಾತಾಡ್ತೇನೆ? ದೂತ ನೀನು ಅಲ್ಲ, ದೂತ ಏನೂ ಅಲ್ಲ. ದೂತ ನಾನು ಪುಣ್ಯಾತ್ಮ. ದೂತನ ಬಗ್ಗೆ 5 ವರ್ಷ ಧೂರ್ತ ನಾನಲ್ಲ ನೀನು. ಕಾರಣ ಇಲ್ಲಿಗೆ ಬಂದಿರುವಂತಹ ನೀನು ಇಂತಹ ಮಾತನ್ನು ಯಾಕೆ ಆಡ್ತಾ ಇದ್ದೀಯಾ? ಅರ್ಥೈಸಿಕೊಂಡಿದ್ದೇನೆ. ನಮ್ಮ ಮನೆಯಲ್ಲಿರುವಂತಹ ಚಿನ್ನ ಆಭರಣ ಮುತ್ತು ರಕ್ತವನ್ನ ಕದಿಯಲಿಕ್ಕೆ ಬಂದಿರುವಂತಹ ಕಳ್ಳ. ನಮ್ದು ಗೊತ್ತಿದ್ದ ನೀವು ಒಂದೇ ಕಳ್ತನ ಮಾಡಿದ್ಯಾ? ಯಾರು ನನ್ಗೆ ಗೊತ್ತಿದ್ದ ಮಾಡಿಯಪ್ಪ. ಯಾರಿಗೂ ಕಳ್ಳತನ ಏನು ಅಂತ ನಮ್ಗೆ ಗೊತ್ತಿಲ್ಲ. ಎಲ್ಲಿ ಮಾಡ್ಬೇಕು ಅವಶ್ಯಕತೆ ಉಂಟು? ನಾವಿಲ್ಲಿ ಯಾರು ಎಷ್ಟಿತ್ತು ನಿಮ್ಮ ಹತ್ರ? ಕಟ್ಟಿ ಬಂದಿಲ್ಲ ಮತ್ತೆ ಮತ್ತೆ ಎಷ್ಟಿತ್ತು? ನಿನಗೆ ಓಕೆ ದಿವಸ ಬಿಟ್ಟು ದಿವಸ ಹೇಗೆ ಹಿಡ್ತಾರೆ ಬರ್ತೀವ? ಇವತ್ತು ಸ್ವಲ್ಪ ಗೊತ್ತಿಕೊಳ್ಳಿ. ಸಮಸ್ಯೆ ತಿರುಗುದಲ್ಲ. ಕಳ್ಳ ತಾಡ್ತಾ ಇದ್ದೀರ. ಕಾಲ ಯಾವುದಿದೆ? ಯಾವುದು? ರಾತ್ರಿಯ ಕಾಲ. ರಾತ್ರಿ. ಈಗ ನಾವ್ಯಾರು? ಯಾರು? ನಿಶಾಕಾಲರು. ನಿಶಾಕರು. ರಾತ್ರಿಯಲ್ಲಿ ಸಂಚರಿಸುವುದು ನಮ್ಮ ಧರ್ಮ. ರಾತ್ರಿ ಕಾಲದಲ್ಲಿ ಮನುಷ್ಯವನೊಬ್ಬ ನಿದ್ದೆ ಬಿಟ್ಟು ಸಂಚಾರ ಮಾಡ್ತಾನೆ, ಗಾಡಿಗಳ ಬರ್ತಾನೆ ಅಂತಂದ್ರೆ ಕಳ್ಳನಾಡಲ್ಲ ನೀನು. ಓಹೋ, ಹೇಳುವ ಮಾತನ್ನ ನಡೀತಾ ಇದೀಯ. ಕಳ್ಳ ಅಲ್ಲ ನೀನೊಬ್ಬ ಧೂರ್ತ. ಹುಡುಗ ಸಾಮಾನ್ಯವಾಗಿ ಭಾವಿಸಿ ಬಿಟ್ಟದಲ್ಲ. ಇವನು ಹೀಗೆ ಬಿಡ್ಲಿಕ್ಕೆ ಉಪಾಯ ಇಲ್ಲ. ಹೇಗಾದ್ರೂ ಮಾಡೋ ಗೆಲ್ಬೇಕು. ನೀರು ಹೋಗಿ
ಗರುಡ ಬಿಟ್ರೆ ಗರುಡಾಸ್ತ್ರ, ಅಗ್ನಿ ಬಿಟ್ರೆ ಅಗ್ನಿ ಅಸ್ತ್ರ ಪ್ರಯೋಗ ಮಾಡಲಿಲ್ಲ. ಅಲ್ಲೇ ನೆಗ್ಬಿದ್ದದ್ ನೀವು. ಹೌದಾ? ಹಾ, ಅಗ್ನಿ ಅಸ್ತ್ರ ಬಿಟ್ಟು ದಿಶದ ಹುಡುಗ ಟೊಯ್ ಆಗ್ತಿದ್ದ. ಹೌದಾ? ಮತ್ತೆ ನೋಡೋಣ. ಯಾಕೋ ಆ ರೀತಿ ಕುಳಿತಾ ಇತ್ತು? ನಂಗಾಗ ನಾಯಿ ಒಂದು ಹೊಡೆದಿದ್ದ. ಅದಕ್ಕೆ ತಿಳ್ಕೊಂಡು ಹೋಗ್ತಾವ. ನಾಯಿ ಅಲ್ಲ, ಅವತ್ತು ಕೊಟ್ಟ ಇಲ್ಲಿ ಕಾಣಿಲ್ಲ, ಬಾಸುಗಳು ಹೊಡೆದಿಲ್ಲ. ಆದ್ರಿಂದ ಸತ್ತ ಮೇಲೆ ಹೊಡೆಯುವುದು. ಜೀವನ ಮತ್ತೊಂದು ಹೊಡಿತಾಳ ತಾಯಿ. ತಾಯಿ ಬಹಳ ಅಪ್ಪ ಪಾತ್ರೆ ಅಪ್ಪ ಪಾತ್ರೆ ಅಲ್ಲ, ಮಗ ಪಾತ್ರೆ ಅಲ್ಲ. ಕಾಲಿಟ್ಟೇನ ಕಾಲಿಟ್ಟೇನ. ಓ, ಸಾಯುವ ಸಂದರ್ಭದಲ್ಲಿ ಕೈಯಡಿ ಅಥವಾ ಕಾಲಿನ ಸಂದಿನಲ್ಲಿ ಏನಾದರೂ ಸಿಕ್ಕಿದ್ರೆ ತಪ್ಪಿಸ್ಕೊಂಡು ಅದು ಮರಗಟ್ಟೆ ಹೋಯ್ತು. ಒಂದು ಕೆಲಸ ಮಾಡು. ನಿನಗೆ ಜೀವ ಮುಖ್ಯವೋ ಕಾಲು ಮುಖ್ಯವೋ? ನನಗೆ ಜೀವ ಮುಖ್ಯ. ಹೌದು, ಆ ಕಾಲು ಕೊಡ. ಕಾಲು ಹೋಗಿ ಹೌದು ನಿಂತ ಒಬ್ಬನೇ ನಾಯಿ ಹಾಕಿತ್ತು. ಹುಡುಗ ಒಬ್ಬನೇ ಇದ್ದಲ್ಲ, ಒಬ್ಳು ಚದುವೆ ಇದ್ದಾಳೆ. ಅವಳು ಯಾರು? ಅವ್ರು ಬೇಕಾ? ಅವಳಿಗೂ ಇವನಿಗೆ ಸಂಬಂಧ ಏನಿರ್ಬಹುದಾ? ಮರ ಎಲ್ಲ ನಿಂತು ನೋಡೋಣ. ನಿರೀಕ್ಷೆಲಿರೋಣ. ಬಾ. ಏನಾಯ್ತು ಮಗನೇ? ಮಾತನಾಡುತ್ತಲ್ಲ. ನನ್ನ ಅಮ್ಮ ಸೌಭದ್ರೆ ಬಂದಿದ್ದಾಳೆ. ಒಮ್ಮೆ ಕಟ್ಟಲು ನೋಡು ಮಗನೇ. ಮಾತನಾಡುತ್ತಿಲ್ಲ. ಮೈಯೆಲ್ಲ ತಣ್ಣಗಾಗಿ ಹೋಯಿತು. ನೀನು ಏನಿಲ್ಲ ಅದೆಲ್ಲ ಪುಡಿ ಪುಡಿ ಆಗಿ ಹೋಯಿತು. ಸ್ವಲ್ಪ ತುಂಡು ತುಂಡಾಗಿ ಹೋಯಿತು. ಮಗನೇ, ಈ ಭೂತದಲ್ಲಿ ನನ್ನ ಎದುರಿಸುವ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿರುವಂತ ವಿಷಯ. ಆದ್ರೆ ಈ ಕೋಪೆಯಿಂದ ನನಗೆ ಪರಿಸ್ಥಿತಿ ಒದಗಿ ಬಂತು ಮಗನೇ. ಆದ್ರೆ ನಾನು ಹೇಳಿಸಿದ್ರೆ ಕಾರಣದಲ್ಲಿ ಗತಿಯಾರನಿಗೆ ದಾನವ ಮದನನು ಮಾವನ ಸೋಲವಿನಿ ನಗದರೊಳಗೆ ದಾನವ ಮದನನು ಮಾವನು ಸೋಲವಿನಿ ನಗದರೊಳಗೆ ಎಷ್ಟು ಹೇಳಿದ್ರೆ ಮಾತುಗಳು ಆಡುತ್ತಾ ಇಲ್ಲ. ಆದ್ರೆ ಪಾಪಿ ಸಮುದ್ರಕ್ಕೆ ಹೋದರೆ ಮೊಣಕಾಲು ನೀರು. ಈ ನಿನ್ನ ಅಮ್ಮ ಪಾಪಿ ಅನ್ನೋದಕ್ಕೆ ಅನುಮಾನವಿಲ್ಲ. ನಾನು ಎಣಿಸಿದ್ದು ಒಂದು, ಇಲ್ಲಿ ಆದದ್ದು ಇನ್ನೊಂದು. ನಾನೊಂದು ಎಣಿಸಿದ ದೈವ ಬೇರೆಂದು ಎಣಿಸಿದ್ದಲ್ಲ. ನಿನಗೆ ಮದುವೆ ಮಾಡಬೇಕು, ಅಂದ ಚಂದವನ್ನು ನೋಡಿಕೊಳ್ಳಬೇಕು, ಆ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಬೇಕೆಂಬ ಕಾರಣಕ್ಕಾಗಿ ನೂರಾರು ನಿರತನೆ ಕಂಡೆ ನಾನು. ಆದ್ರೆ ವಿಜಯನ ಪಾಲಿಗೆ ಮೋಸವೇ ಮಾಡಿಬಿಟ್ಟ ಮಗನೇ. ಆದ್ರೆ ನಿನಗೆ ಇಂಥ ಸ್ಥಿತಿ ಒದಗಿ ಹೋಯಿತು.
ಹಾಗಂತ ಮನೆಯಿಂದ ನಾವು ಇಲ್ಲಿಗೆ ಬರುವಾಗ ನಮ್ಮ ಮನೆಯೆಲ್ಲರೂ ವಿಷಯ ಗೊತ್ತಿರುವಂತ ವಿಷಯ. ನಾನು ಒಬ್ಬಳಲ್ಲಿ ಹೋದ್ರೆ ಮಗಳ ಈ ಕೇಳುವವರು ನಿನ್ನಲ್ಲಿ ಕುಂತಿದ್ದೇವಿ ಸುಭದ್ರ ನನ್ನ ಮೊಮ್ಮಗ ಅಭಿಮನ್ಯು ಎಲ್ಲಿ ಅಂತ ಕೇಳಿದೆ. ಆ ಕುಂತಿದ್ದೇವಿಗೆ ಹೇಗೆ ಉತ್ತರ ಹೇಳಿ? ನಿನ್ನ ದೊಡ್ಡ ಮಗ ದ್ರೌಪದಿ ದೇವರಿಗೆ ಕೇಳಿ ಹೇಗೆ ಉತ್ತರ ಹೇಳಿ ಮಗನೇ? ನಿನ್ನ ದೊಡ್ಡ ತಂದೆಯಾದ ಧರ್ಮರಾಯರು, ಆಮೇಲೆ ನಿನ್ನ ಜನ್ಮದಾತರ ಪಾರ್ಥ ಮಹರ್ಷಿಯರು, ಅವ್ರ ಕೇಳಿದ್ರೆ ಹೇಗೆ ಹೇಳಿ ಮಗನೇ? ಭೀಮಸೇನರು, ಅವ್ರ ಕೇಳಿದ್ರೆ ಹೇಗೆ ಉತ್ತರ ಕೊಡಲಿ ಮಗನೇ? ನಿನ್ನ ಚಿಕ್ಕ ತಂದೆ ನಕುಲಸಹದೇವರು, ನಾನು ಎಂತ ಉತ್ತರ ಕೊಡಲಿ ಮಗನೇ? ಇವರೆಲ್ಲ ನಾಡಿನವರಂತಾಯ್ತು ಮಗನೇ. ಕಾಡಿನಲ್ಲೇ ನಮ್ಮ ಬಂದು ಇದ್ದಾರೆ ಪಂಡನ ಮುಖ ಕುಂದಿದೆ ಹುಣ್ಣಿಮೆ ಚಂದನ ಕಾಂತೆಯ ಪಂಡದ ಮುಖ ಕುಂದಿದೆ ನಮ್ಮವರಿಗೆ ನಾವು ಹೇಗಾದ್ರೂ ಉತ್ತರ ಕೊಡಬಹುದು. ಆದ್ರೆ ಕೇವಲ ನಾಡಿನಲ್ಲಿ ನಮ್ಮ ಬಂಧುಗಳಿಗೆ ಮಾತ್ರ ತಿಳಿಬೇಡ ಮಗನೇ. ಈ ಕಾಡಿನಲ್ಲೂ ನಮ್ಮ ಬಂಧುಗಳು ಇದ್ದಾರೆ ಮಗನೇ. ನನ್ನ ಎರಡನೇ ತಂದೆಯಾಗಿರುವಂತಹ ಭೀಮಸೇನರು ಹಾಗೂ ಹಿಡುಂಬೆಯ ಮುತ್ತಿನ ಗರ್ಭ ಸಂಜಾತ ವೀರ ಘಟೋತ್ಸವ ನಿನ್ನ ಈ ಕಾಲದಲ್ಲಿ ಇದ್ದಾನೆ. ಅವನೊಂದು ಕೇಳಿದೆ ನಿಮಗೆ ಹೇಗೆ ಉತ್ತರ ಹೇಳಿ ಮಗನೇ? ಮಗನೇ, ಆ ಮುಕ್ಕನ ಹೃದಯ ನಮ್ಮ ಪಾಲಿಗೆ ಇಲ್ಲದೆ ಹೋಯ್ತಲ್ಲ. ಹುಣ್ಣಿನ ಎಚ್ಚರದ ಕಾಂತಿಯ ಮುಖ ಇದು ತಂದೆ ಹೋಯ್ತಲ್ಲ ಮಗನೇ. ನಮಗೆ ಯಾರು ಆ ಮುಕ್ಕನ ಮತ್ತೆ ಅಚ್ಚರಿಯ ಆಚರಣ ಮತ್ತೆ ಹೈಡಂಬಿ ಹಲಗರ ಇವರ್ಯಾರೇನು ಇವರ್ಯಾರೇನು ಬಂದರಿಗೆ ಪದದಲ್ಲಿ ಮಧುರ ವಚನದಿ ನುಡಿದರ ಯಾರೋ ತಾಯೇ ಯಾರೋ ೇರಿಸಿಕೊಂಡು ನಿಮ್ಮಲ್ಲಿ ಮಾತನಾಡುವುದಕ್ಕೆ ತೊಡಗುತ್ತಾ ಇದ್ದೇನೆ. ಅಮ್ಮ ಆಶ್ಚರ್ಯವಾಗುತ್ತದೆ. ಘೋರವಾದಂತಹ ಕಾಂತಾರವಿದೆ. ನಿಮ್ಮನ್ನ ಕಂಡ್ರೆ ಮಾನವರು ಅಲ್ಲ ದಿವ್ಯ ದೇಹದಾಗಿರುವಂತಹ ದೇವತೆಗಳು ನನಗೆ ಸರಿಯಾಗಿ ಅರ್ಥವಾಗುವುದಿಲ್ಲ. ಪರಿಪರಿಯಾಗಿ ಈ ಹುಡುಗನ ಶವದ ಮೇಲೆ ಶವದ ಸರಿಯಾಗಿ ಕುಳಿತು ದುಃಖಿಸ್ತಾ ಇದ್ದೀರಿ. ಇನ್ನು ಪ್ರಸ್ತುತದಲ್ಲಿರುವಂತಹ ಪಾಂಡವರ ಬಲಿದಾನ ಹರಗುತ್ತಾ ಇದ್ದೀರಿ. ಅಮ್ಮ
ಇರುವಂತಹ ಸಂಬಂಧ ಏನು? ಯಾರು ನೀವು? ನನ್ನ ಮಗನಾಗಿ ನಂಬುಗೆಯಿಂದ ಇರಿಸಿ ಹೇಳಿ ಅಮ್ಮ. ನಂಬಲಾರೇನೋ ಕೇಳೋ ನಂಬಲಾರೇನೋ ಕೇಳೋ ದಾನವನೇ ಮಾನು ಕಪಟಿಗಳು ದಾನವ ಎಂಬವರು ಕಪಟಿಗಳು ಹೇಳಲಿ ಸತ್ತ ಸತ್ತು ಬಿದ್ದ ಮಗನ ಹೆಣದ ಮೇಲೆ ಬಿದ್ದು ಗೋಳಿಡುತ್ತಿರುವ ಸಂದರ್ಭದಲ್ಲಿ ಇತ್ತ ಸ್ಥಳದಲ್ಲಿಯೂ ಪರಿಚಯಿಸಲಿಕ್ಕೆ ಮುಂದಾಗುತ್ತಾ ಇದೆಯಲ್ಲ. ಅದು ನೀ ಕೇಳಿದ ಕ್ಷಣ ಹೇಳಬಹುದಿತ್ತು, ನಂಬಲಾರೆ ನಿನ್ನನ್ನು ಮಾತ್ರ ಅಲ್ಲ, ದಾನವರನ್ನೇ ನಂಬಲಾರೆ. ಈ ಕುಂಬಿನಿಂದ ದಾನವರು ಕಪಟಿಗಳು, ಮೋಸಗಾರರು, ಚಕಚರಿಕೆ ಮೋಸ ಬುದ್ಧಿನ ತೋರಿಸುವರು. ಹಾಗಾಗಿ ನೀನು ಏನೇ ಹೇಳಿದರೂ ನನ್ನ ಪರಿಚಯವನ್ನು ಹೇಳಲಾರೆ, ನಂಬಲಾರೆ. ಜಗತ್ತಿನಲ್ಲಿ ಒಂದು ಮಾತಿದೆ, ದಾನವರು ಕೆಟ್ಟವರು ಎನ್ನುತ್ತಾರೆ. ಆದರೆ ದಾನವರು ಎಲ್ಲರೂ ಕೆಟ್ಟವರಾಗುವುದಕ್ಕೆ ಸಾಧ್ಯ ಇಲ್ಲ. ಲೋಕದಂಡಕರಾದಂತಹ ರಾವಣ ಕೆಟ್ಟವರಾದರು. ಅವರ ತಮ್ಮನಾದಂತಹ ವಿಭೀಷಣ ಸಾತ್ವಿಕ ಶಿರೋಮಣಿಯಾಗಿಲ್ಲವೇ ಹೇಳಿ. ಪ್ರಪಂಚವನ್ನೇ ತಲ್ಲಣಗೊಳಿಸಿದಂತಹ ಕನಕದಶಕರು ಕೆಟ್ಟವನಾದರು. ಅವನ ಮಗನಾದಂತಹ ಪ್ರಹ್ಲಾದ ಹರಿಭಕ್ತ ಸಾತ್ವಿಕ ಶಿರೋಮಣಿಯಾಗಲಿ. ದಾನವರು ಕೆಲವರು ಕೆಟ್ಟವರು ಇರಬಹುದು, ಎಲ್ಲಾ ದಾನವರು ಕೆಟ್ಟವರು ಎಂಬುದಾಗಿ ಭಾವಿಸುವುದು ತಪ್ಪಲ್ಲವೇ ತಾಯಿ? ಅಂತಹ ಕೆಟ್ಟವರ ಸಾಲಿಗೆ ಸೇರುವವನಲ್ಲ. ನೀನು ಏನು ಹೇಳುದು? ನಾನಿನ್ನ ನಂಬುವುದಿಲ್ಲ ಅಮ್ಮ. ರವಿ ಶಶಿಯರ ಮೇಲಾಣಿ, ಭೂಮಿ ದೇವಿಯ ಮೇಲಾಣಿ, ಹೆಚ್ಚಾಗಿ ನಿಮ್ಮ ಪದತಲದ ಮೇಲೆ ನಿಮ್ಮ ಪಾದದ ಸಾಕ್ಷಿಯಾಗಿ ಹೇಳುತ್ತೇನೆ. ನಾನು ಯಾವ ಕಾರಣಕ್ಕೂ ತಪ್ಪನ್ನಾಡಲಾರೆ, ಸುಳ್ಳನ್ನಾಡಲಾರೆ. ನಾನು ನೀವು ಹಾಗೂ ಪ್ರಪಂಚವೇ ನಂಬುವಂತಹ ಪರಶಿವನ ಮೇಲಾಣಿ, ನಿಮ್ಮ ಕರದ ಮೇಲೆ, ಮಗನೊಬ್ಬ ತಾಯಿಯ ಕರದ ಮೇಲೆ ಯಾವ ರೀತಿ ಭಾಷೆಯನ್ನು ಕೊಡ್ತಾನೋ ಆ ರೀತಿ ನಿಮ್ಮ ಕೈ ಕಟ್ಟಿ ಭಾಷೆ ಕೊಡ್ತೇನೆ. ನಾನು ವಂಚಿಸಲಾರೆ. Nadiya